ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯ ಬೆನ್ನಲ್ಲೇ ದರ್ಶನ್ಗೆ ಮತ್ತೆ ಟೆನ್ಷನ್. ವಕೀಲರ ಭೇಟಿಗೆ ಈಗ ಸಮಯಾವಕಾಶವನ್ನ ಅವರು ಕೋರಿದ್ದಾರೆ. ದರ್ಶನ್ ಭೇಟಿಗಾಗಿ ಈಗ ವಿಜಯಲಕ್ಷ್ಮಿ ಸಂಜೆ ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈ ಸಂದರ್ಭದಲ್ಲೇ ವಿಜಯಲಕ್ಷ್ಮಿ ಅವರ ಜೊತೆಗೆ ವಕೀಲರು ಕೂಡ ಬರಬಹುದಾದ ಸಾಧ್ಯತೆ ಇದೆ. ಈಗ ನ್ಯಾಯಾಂಗ ಬಂಧನದ ಅವಧಿ ಸೆಪ್ಟೆಂಬರ್ 30ರವರೆಗೂ ಕೂಡ ವಿಸ್ತರಣೆಯಾಗಿದೆ. ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗೆ ಅನ್ನೋದರ ಬಗ್ಗೆ ಸಹಜವಾಗಿ ದರ್ಶನ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ತವಕ ಇರುತ್ತೆ. ಹಾಗಾಗಿ ವಕೀಲರ ಜೊತೆಗೆ ತಮ್ಮ ಪತ್ನಿಯನ್ನು ಸೇರಿಸಿ ಮಾತನಾಡಬೇಕು, ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕು, ವಾಟ್ ನೆಕ್ಸ್ಟ್ ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಅವರು ಕೋರಿದ್ದಾರೆ. ಹೀಗಾಗಿ ಸಂಜೆ ವೇಳೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಬರ್ತಾರೆ. ದರ್ಶನ್ ಅವರ ಜೊತೆಗೆ ಈ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗೆ ಏನು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ದರ್ಶನ್ ಕೋರಿದಂತೆ ಅವ್ರಿಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನ ಭೇಟಿ ಮಾಡಲಿಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಮತ್ತು ಅವರಿಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ ಅಗತ್ಯತೆಯನ್ನು ಕಲ್ಪಿಸಿಕೊಡಿ, ಯಾಕೆ ವಿಶೇಷ ರೂಲ್ಸ್ಗಳನ್ನ ನೀವೇ ಮಾಡ್ಕೊಳ್ತೀರಿ ಅಂತ ಕೋರ್ಟ್ ಹೇಳಿರೋದ್ರಿಂದ ಆ ಸಣ್ಣ ಮಟ್ಟಿಗಿನ ರಿಲೀಫ್ ಅವರಿಗೆ ಸೌಲಭ್ಯಗಳು ಸಿಗೋ ವಿಚಾರದಲ್ಲಿ ಲಭ್ಯವಾಗಿದೆ. ಇದರ ಮಧ್ಯೆ ಮುಂದೆ ಕಾನೂನಿನ ಹೋರಾಟ ಏನು, ಎಲ್ಲಿಯವರೆಗೂ ಜೈಲುವಾಸ ಇತ್ಯಾದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮುಂದಿನ ಜಾಮೀನಿನ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಾಗಿ ಅವರು ಕೋರ್ಟ್ ವಕೀಲರು ಮತ್ತು ಅವರ ಪತ್ನಿಯನ್ನು ಭೇಟಿ ಮಾಡಲಿದ್ದಾರೆ.